ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಾವ ಟ್ರ್ಯಾಕ್ಟರ್ ಓಡಿಸ್ತಾ ಇದಾರೆ. ಪರವಾಗಿಲ್ವೇ, ನಮ್ಮ ಭಾವನೂ ಟ್ರ್ಯಾಕ್ಟರ್ ಓಡಿಸ್ತಾರೆ. ಸುಂದರ ನನ್ನ ಟ್ರ್ಯಾಕ್ಟ್ರು. ಓಡ್ಸಕ್ ಬರಲ್ಲ ಅಂದ್ರಲ್ರಿ ಸಂಜನಾ ಅವ್ರೆ, ಹೆಂಗೆ ಈಗ? ಅಯ್ಯೋ ಹಸ್ಬೆಂಡ್, ಏನಾಯ್ತು? ಯಾಕೋ ಸ್ಟಾರ್ಟ್ ಆಗ್ತಾ ಇಲ್ಲ, ಪದೇ ಪದೇ ಆಫ್ ಆಗ್ತಾ ಇದೆ. ರೀ, ನೀವ್ ಬಂದೇನ್ರಿ ಮಾಡ್ತೀರಾ? ಅಯ್ಯೋ ಇರಿ ಹಸ್ಬೆಂಡು, ನಿಮ್ಗೆ ಗೊತ್ತಾಗಲ್ಲ. ನಂಗ್ ಗೊತ್ತಾಗಲ್ವಾ? ಸುಮ್ನಿರಿ ರೀ, ನೀವ್ ಬಂದೇನ್ರಿ ಮಾಡಕ್ಕಾಗತ್ತೆ? ಬಂದ್ರೋಣ. ಹೇಳಿ. ಏನು? ಎದ್ದೇಳಿ. ಏನ್ ಮಾಡ್ತೀರಾ? ಎದ್ದೇಳಿ ಹಸ್ಬೆಂಡು. ದೀಪಾ ಅವ್ರೆ, ನಿಮ್ಗೆ ಏನಾಗಿಲ್ಲ ತಾನೆ? ಇಲ್ಲ ಹಸ್ಬೆಂಡು, ನಿಮ್ಗೆ ಏನಾಗಿಲ್ಲ. ಬಾ, ಹುಷಾರು. ನಾ ಬರ್ಲಾ? ನೀವು ತೊಂದ್ರೆ ತಗೊಳಕ್ ಹೋಗ್ಬೇಡಿ, ನಾವೇ ಬರ್ತೀವಿ. ತಾಳ್ಮೆ ಇರ್ಲಿ. ಹೂ ಬಡ್ಡೆ ತವ ನಗ್ತಿರಲ್ಲೋ, ಪಂಚ ಕಟ್ಟಿದ್ರೆ ಈಗ್ಲೇ ಬಂದು ಬಾರ್ಸ್ಬಿಡ್ತಿದ್ದೆ. ಏಯ್, ಸುಮ್ಮನೆ ಇರ. ಏನ್ರಪ್ಪ, ಟ್ರ್ಯಾಕ್ಟರ್ ಎದ್ದು ಓಡಿಸ್ಬಿಟ್ಟು ನನ್ನ ಜಮೀನೆಲ್ಲ ಹಾಳು ಮಾಡ್ಬಿಟ್ಟಿದ್ದೀರಾ? ಅದಾ ಸುಂದರಣ್ಣ, ನಮ್ಮ ಅತ್ತಿಗೆ ನನ್ನ ಹಸ್ಬೆಂಡ್ಗೆ ಟ್ರ್ಯಾಕ್ಟರ್ ಓಡ್ಸಕ್ ಬರಲ್ಲ ಅಂತ ಸವಾಲ್ ಹಾಕಿದ್ರು. ಅದಕ್ಕೆ ನನ್ನ ಹಸ್ಬೆಂಡು ಟ್ರ್ಯಾಕ್ಟರ್ ಓಡ್ಸಕ್ ಹೋದ್ರು. ಆದ್ರೆ ನಿಮ್ ಟ್ರ್ಯಾಕ್ಟರ್ ಮಧ್ಯದಲ್ಲೇ ನಿಂತೋಯ್ತು. ಏನಮ್ಮ ಹೇಳ್ತಾ ಇದೀಯಾ? ಗಾಡಿ ತಗೊಂಡು 10 ವರ್ಷ ಆಯ್ತು. ತಂದೆ ತಾಯಿ ಹೆಂಡತಿ ಮಕ್ಳಿಗಿನ ಚೆನ್ನಾಗಿ ನೋಡ್ಕೊಂಡಿನಿ. ಟೈಮಿಂಗ್ ಸರಿಯಾಗಿ ಸರ್ವಿಸ್ ಮಾಡ್ತೀನಿ. ಒಂದಿನೂ ಕೈ ಕೊಟ್ಟಿಲ್ಲ. ಅಂತದ್ರಲ್ಲಿ ಸ್ಟಾರ್ಟ್ ಆಗ್ತಾ ಇಲ್ಲ ಅಂದ್ರೆ ಹೇಗೆ ನಂಬೋದು? ನಾವ್ ಯಾಕೆ ಸುಳ್ಳು ಹೇಳ್ತೀವಿ? ಬೇಕಿದ್ರೆ ನೀವೇ ಸ್ಟಾರ್ಟ್ ಮಾಡಿ ನೋಡಿ ಅಣ್ಣ. ನೀವಿಬ್ರು ಸೇರ್ಕೊಂಡು ಏನೋ ಕಿತಾಪತಿ ಮಾಡಿದ್ದೀರಾ. ಗಾಡಿ ರಿಪೇರಿ ಆಗೋ ಖರ್ಚು ನೀವೇ ಕೊಡ್ಬೇಕು. ಸುಂದರಣ್ಣ, ಹುಟ್ಟಿ ಭಾವನ್ಗೇನು ಗೊತ್ತಾಗ್ದೇನೋ ಎಡವಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದೊಂದ್ಸಲ ಕ್ಷಮಿಸ್ಬಿಡು. ಯಾವ್ದು ಕೆಲಸ ಯಾರು ಮಾಡ್ಬೇಕು ಅವರೇ ಮಾಡ್ಬೇಕು. ನನ್ನ ಜಮೀನೆಲ್ಲ ಹಾಳು ಮಾಡಿದವ್ರೆ. ಹೋಗ್ಲಿ ಬಿಡಿ ಸರ್, ಏನೋ ತಪ್ಪಾಗ್ಬಿಡಿದೆ, ಕ್ಷಮಿಸ್ಬಿಡಿ. ₹1 ಕಷ್ಟಪಟ್ಟು ದುಡಿಯೋರು ನಾವು ಏನ್ ಮಾಡ್ಬೇಕು ಹೇಳಿ? ನಮ್ಮಿಂದ ಆಗಿರೋ ತಪ್ಪಕ್ಕೆ ದಯವಿಟ್ಟು ಕ್ಷಮಿಸಿ. ಅದ್ ರಿಪೇರಿ ಆಗಕ್ಕೆ ಎಷ್ಟು ದುಡ್ಡು ಕೊಡ್ಬೇಕು ಹೇಳಿ, ನಾನು ಕೊಡ್ತೀನಿ. 50,000 ಆಗುತ್ತೆ ರಿಪೇರಿಗೆ. ಏನಣ್ಣ ಹೇಳ್ತಿದ್ದೀರಾ? ಅಷ್ಟೇನೂ ಆಗಿಲ್ಲ. ಅದ್ ಬೇರೆ, ಅದರಿಂದ ನಾವಿಬ್ರು ಕೆಸರಲ್ಲಿ ಬಿದ್ದಿದೀವಿ. ಒಂದ್ 500,000 ಹೇಳಿದಿದ್ರೆ ಸರಿ, ಸೀದಾ 50,000 ಹೇಳ್ತಿದ್ದೀರಾ ಅಲ್ವಾ? 500,000ಕ್ಕೆ ಬೈಕ್ ಅಲ್ಲ, ಇದು ನನ್ನ ತೇರು. 50,000 ಖರ್ಚು ಹಾಗೆ ಆಗುತ್ತೆ. ಆಯ್ತಾಯ್ತು ಸರ್, ಕೊಡ್ತೀನಿ. ನಿಮ್ ಫೋನ್ ನಂಬರ್ ಹೇಳಿ, ಟ್ರಾನ್ಸ್ಫರ್ ಮಾಡ್ತೀನಿ. ಫೋನ್ ಕೊಡೋ. ಅದೆಲ್ಲ ನಮ್ಗೆ ಗೊತ್ತಿಲ್ಲ, ಕ್ಯಾಶ್ ಬೇಕು. ಕ್ಯಾಶ್ ಎಲ್ಲಿಂದ ತರದ್ ಸರ್? ಈಗಿನ ಕಾಲದಲ್ಲಿ ಕ್ಯಾಶ್ ಇಟ್ಕೊಂಡು ಓಡಾಡಲ್ಲ. ಸುಂದರಣ್ಣ, ಒಂದ್ ನಿಮಿಷ ಇರಿ. ಆ ರಿಪೇರಿಗೆ ಏನ್ ಖರ್ಚಾಗುತ್ತೋ ನಾನು ಕೊಡ್ತೀನಿ, ನೀವು ಮಾಡಿಸ್ಕೊಡಿ. ಅದೆಲ್ಲ ಆಗಲ್ಲ ನರಸಿಂಹ, ಇವಾಗಲೇ ಕ್ಯಾಶ್ ಬೇಕು ನನಗೆ. ಸರ್, ನಿಂತ ಜಾಗದಲ್ಲಿ ಕ್ಯಾಶ್ ಎಲ್ಲಿಂದ ತರಕಾಗತ್ತೆ? ಭಾವ, ನೀವಿರಿ, ನಾನು ಕ್ಯಾಶ್ ತಗೊಂಡ್ಬರ್ತೀನಿ. ಅಷ್ಟು ದುಡ್ಡು ಎಲ್ಲಿಂದ ತರ್ತೀಯ ಅಣ್ಣ? ಏನೋ ವ್ಯವಸ್ಥೆ ಮಾಡ್ತೀನಿ, ಇರ್ಬಿಟ್ಟು.
ನನ್ನ ಕಾರ್ಡ್ ತಗೊಂಡೋಗಿ. ಬೇಡ ಬಾವ, ನಾನು ಏನಾದ್ರು ಅರೇಂಜ್ ಮಾಡ್ತೀನಿ. 5,000 10,000 ಅಲ್ಲ, 50,000. ಸುಮ್ನಿರು. ಪುಟಿ, ದೀಪ ಅವರೇ ಏನ್ ಮಾಡ್ತಾ ಇದ್ದೀರಾ? ಇರಿ ಹಸ್ಬೆಂಡು. ಅಣ್ಣ ತಗೊಳ್ಳಿ, ಇದನ್ನ ಎಲ್ಲಾದ್ರೂ ಗಿರ್ವಿ ಇಟ್ಟು ನಿಮ್ ದುಡ್ಡು ತಗೊಳ್ಳಿ. ಏನ್ ನೋಡ್ತಿದ್ದೀರಾ? ತಗೊಳ್ಳಿ. ಸುಮ್ಮನೆ ನಿಮಗೆ ಶಾಕ್ ಕೊಡೋಣ ಅಂತ ನಾಟಕ ಮಾಡಿದ್ದು. ಏನೋ ಒಂದು ವೈರು ಲೂಸ್ ಆಗಿರ್ಬೋದು, ನಾ ಸರಿ ಮಾಡ್ಕೊಂತೀನಮ್ಮ. ನೀ ಫಸ್ಟ್ ಬಳಿ ಹಾಕೋ. ಏನ್ ಸುಂದರಣ್ಣ ನೀವು, ನಂಗೆ ಎಷ್ಟು ಹೆದರಿಕೆ ಆಗಿತ್ತು ಗೊತ್ತಾ? ಆ ರಿಪೇರಿಗೆ ಎಷ್ಟಾಗತ್ತೆ ಅಂತ ಹೇಳಿ ಆಮೇಲೆ ಕೊಡ್ತೀನಿ. ನಾ ಸರಿ ಮಾಡ್ಕೊಂತೀನಮ್ಮ. ದಯವಿಟ್ಟು ಕ್ಷಮಿಸಿ, ನಿಮ್ ಪರ್ಮಿಷನ್ ಇಲ್ಲದೆ ನಿಮ್ ಟ್ರ್ಯಾಕ್ಟರ್ನ ಓಡಿಸಬಾರ್ದಾಗಿತ್ತು. ಪರವಾಗಿಲ್ಲ ಬಿಡಿ, ನೀವು ಜಯರಾಮನ ಹಳೆ ಅಲ್ವಾ? ಆದರೂ ನನ್ನ ತೇರು ಯಾವತ್ತೂ ಕೈ ಕೊಟ್ಟಿಲ್ಲ, ಎಲ್ಲೇ ಎಡವಟ್ಟಾಗಿದೆ. ಸರಿ, ಮೆಕ್ಯಾನಿಕ್ ಕರ್ಕೊಂಡು ರಿಪೇರಿ ಮಾಡ್ತೀನಿ. ಸರಿ ಬಿಡಿ. ಭಾವ, ಪುಟಿ, ನೀವಲ್ಲಿ ಬನ್ನಿ, ಅಲ್ಲಿ ಪೈಪಲ್ಲಿ ನೀರು ಹಾಕೋಣ. ಹಾ ಸರಿ. ಪುಟಿ ಕರ್ಕೊಂಡಿ, ಅಲ್ಲಿ ನೀವು ನೀರು ಹಾಕೋಗ್ರು. ಏನು? ಯಾಕೆ ಹೇಗೆ ಮಾಡಿದೆ? ನಾನೇನ್ ಮಾಡ್ದೆ? ನೀನು ನಿನ್ ಹಳೆ ಚಾಳಿ ನಿನ್ನೂ ಬಿಟ್ಟಿಲ್ವಾ? ನಾಚಿಕೆ ಆಗಲ್ವಾ ನಿನಗೆ? ಬಾಯಿಗೆ ಬಂದಂಗ್ ಮಾತಾಡ್ಬೇಡ ನರಸಿಂಹ. ನಾನ್ ಏನ್ ಮಾಡ್ದೆ ಅಂತ ಮೊದ್ಲು ಬೊಗ್ಳು. ಬೊಗಳೋದು ನಾಯಿಗಳು, ಹೊಂಚ್ ಹಾಕಿ ಸಂಚ್ ಹಾಕೋದು ನಿನ್ನಂತ ಗುಳ್ಳೆ ನರಿಗಳು. ನಮ್ಮ ಭಾವ ನಿನ್ಗೇನೇ ಅನ್ಯಾಯ ಮಾಡಿದ್ರು? ಸುಮ್ನೆ ಸುಳ್ಳು ಆರೋಪ ಹಾಕ್ಬೇಡ ನರಸಿಂಹ. ನಾನ್ ಯಾಕೆ ನಿಮ್ ಭಾವನ್ ಕೆಟ್ಟದ್ ಬಯಸ್ಲಿ? ಅದರಿಂದ ನನಗೇನ್ ಲಾಭ? ಲಾಭ ನಷ್ಟ ಇಲ್ಲದೆ ನೀನ್ ಏನೂ ಮಾಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಹಾಗಾದ್ರೆ ನೀನ್ ನನಗ್ ಬಲವಂತದಿಂದ ತಾಳಿ ಕಟ್ಟಿದ್ರು ನಾನ್ ನಿನ್ ಮನೆಗ್ ಬಂದಿದ್ದೀನಿ ಅಂದ್ರೆ ನನ್ ಮನ್ಸಲ್ಲೇನೋ ನಾನ್ ಹೊಂಚ್ ಹಾಕ್ತಿದ್ನಿ ಅಂತ ತಿಳ್ಕೊಳ್ತೀಯಾ? ಯಾರಿಗ್ ಗೊತ್ತು, ಇದ್ರೂ ಇರ್ಬೋದು. ನೀನೇ ನಿನ್ ಬಾಯಾರ ಹೇಳಿದ್ಯಾ ನನಗೆ ನಿನ್ ಮೇಲೆ, ನಿನ್ ಮನೆಯವ್ರ ಮೇಲೆ ತುಂಬಾ ಕೋಪ ಇದೆ ಅಂತ. ಅದೇ ಕಾರಣಕ್ಕೆ ಟ್ಯಾಕ್ಟ್ರಿಗೆ ಏನೋ ಮಾಡಿ ಅವ್ರ ಕೆಳಗೆ ಬೀಳೋ ತರ ಮಾಡಿದ್ಯಾ ಅಂತ ಅನ್ಸುತ್ತೆ. ಅದೇಗ್ ಹೇಳ್ತೀಯಾ? ನೀನ್ ಏನು ಅನ್ನೋದನ್ನ ನಾನು ಚೆನ್ನಾಗಿ ಅರ್ದು ಕುಡ್ದೀನಿ ಕಣೆ. ನಿನ್ನ ಮುಖದ ಭಾವ ಲಕ್ಷಣ ನೋಡೆ ನೀನೇನೋ ಹೊಂಚಾಗ್ತಿರೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ಅಷ್ಟೊಂದ್ ಟ್ಯಾಲೆಂಟ್ ಇದೆಯಾ ನಿನ್ನಲ್ಲಿ? ವೆರಿ ಗುಡ್. ನೀನ್ ಮಾಡಿರೋ ಪ್ಲಾನ್ ಇಂದ ನಮ್ಮ ಭಾವನಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ನಾನು ಮಾತ್ರ ನೀನು ಸುಮ್ಮನೆ ಬಿಡ್ತಾ ಇದ್ದೀನಿ. ಅಲ್ಲ, ನೀನು ಅನ್ಕೊಂಡಿರೋದು ಆಗಿಲ್ಲ ಅನ್ಬಿಟ್ಟು ನೀನು ಎಷ್ಟು ಉರ್ಕೊಂಡಲ್ಲ. ಹೌದು, ನಾನೇ ಆ ಕೆಲಸ ಮಾಡಿದ್ದು. ಏನಿವಾಗ? ಯಾಕೆ ಹಾಗೆ ಮಾಡಿದೆ? ನಿಮ್ ಭಾವಂಗ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿನ್ ತಂಗಿ ಅಳ್ತಾಳೆ. ನಿನ್ ತಂಗಿ ಹತ್ರ ನಿನ್ ಕಣ್ಣಲ್ಲಿ ಕಾವೇರಿ ನೀರೇ ಹರಿಯತ್ತಲ್ಲ, ಅದಕ್ಕೆ ಹಾಗೆ ಮಾಡ್ದೆ. ಏಯ್, ನನ್ನ ತಂಗಿಗೆ ಅನ್ಯಾಯ ಆಗ್ತಿದೆ ಅಂತ ನಿನಗೆ ತಾಳಿ ಕಡ್ದವ್ ನಾನು. ನೀನು ಈಗ ಮಾಡೋ ಕಚಡ ಪ್ಲಾನ್ಗಳಿಗೆ ಬಿಟ್ಬಿಡ್ತೀನಾ?